ಹಲವು ನಟಿಯರಿಗೆ ರೇಣುಕಾಸ್ವಾಮಿ ಅಶ್ಲೀಲವಾದಂತಹ ಮೆಸೇಜ್ ಮಾಡ್ತಾ ಇದ್ದ ಅನ್ನೋದು ಆರೋಪಿಗಳ ಹೇಳಿಕೆಯಿಂದ ಬೆಳಕಿಗೆ ಬರ್ತಾ ಇದೆ. ಕೇವಲ ಪವಿತ್ರ ಗೌಡ ಮಾತ್ರ ಮಾಡಿಲ್ಲ, ಕನ್ನಡದ ಕೆಲ ನಟಿಯರಿಗೆ ಅಶ್ಲೀಲವಾಗಿ ರೇಣುಕಾಸ್ವಾಮಿ ಆ ಅಕೌಂಟ್ ನಿಂದ ಮೆಸೇಜ್ ಮಾಡಿದ್ನಂತೆ. ಯಾರ್ಯಾರಿಗೆ? ರಾಗಿಣಿ ದ್ವಿವೇದಿ, ಶುಭಾ ಪೂಂಜಾ ಸೇರಿದಂತೆ ಹಲವರಿಗೆ ಈ ರೀತಿ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಆತ ಮಾಡಿದ್ದ ಅಂತ ಹೇಳಿ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಆರೋಪಿಗಳು ಉಲ್ಲೇಖ ಮಾಡಿದ್ದಾರೆ. ಶೆಡ್ನಲ್ಲಿ ಹಲ್ಲೆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಮೊಬೈಲ್ನ ಪರಿಶೀಲನೆ ಮಾಡಲಾಗುತ್ತೆ. ಆ ಪರಿಶೀಲನೆ ಸಂದರ್ಭದಲ್ಲಿ ಹಲವರಿಗೆ ಆತ ಮೆಸೇಜ್ ಮಾಡಿದ್ದನ್ನ ನಾವು ನೋಡಿದೀವಿ ಆತನ ಮೊಬೈಲ್ನಲ್ಲಿ ಅಂತ ಹೇಳಿ ಪ್ರಕರಣದ ಆರೋಪಿಗಳಾಗಿರುವಂತಹ ಪ್ರದೋಷ್, 14ನೇ ಆರೋಪಿ ಪ್ರದೋಷ್ ಹಾಗೆ 10ನೇ ಆರೋಪಿ ವಿನಯ್ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರೇಣುಕಾಸ್ವಾಮಿ ಕೇವಲ ಪವಿತ್ರ ಗೌಡಗೆ ಮಾತ್ರ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇರಲಿಲ್ಲ, ಸ್ಯಾಂಡಲ್ವುಡ್ನ ಹಲವು ನಟಿಯರಿಗೆ ಆತ ಆ ರೀತಿ ಮೆಸೇಜ್ ಮಾಡಿದ್ದ. ರಾಗಿಣಿ ದ್ವಿವೇದಿ, ಶುಭಾ ಪೂಂಜಾ ಇವರಿಗೆ ತನ್ನ ಆ ಫೇಕ್ ಅಕೌಂಟ್ ಏನಿದೆ ಗೌತಮ್ KS_1990 ಅದರ ಮೂಲಕ ಮೆಸೇಜ್ ಮಾಡಿರುವುದನ್ನ ನಾವು ನೋಡಿದ್ವಿ ಆತನ ಮೊಬೈಲ್ನ ಶೆಡ್ನಲ್ಲಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಅಂತ ಹೇಳಿ ಆರೋಪಿಗಳಾದಂತಹ ಪ್ರದೋಷ್ ಹಾಗೆ ವಿನಯ್ ಅವರಿಬ್ರು ತಾವು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಈ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಎಲ್ಲರ ಸ್ಟೇಟ್ಮೆಂಟ್ ಅಲ್ಲೂ ನೀವು ಅದನ್ನ ಗಮನಿಸಬಹುದು. ಒಂದು ಸಲ ಪವಿತ್ರ ಗೌಡ, ದರ್ಶನ್ ಅವರೆಲ್ಲ ಶೆಡ್ಗೆ ಬಂದಂತಹ ನಂತರದಲ್ಲಿ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಹೊಡೆದಂತಹ ನಂತರದಲ್ಲಿ ಆ ನಂತರ ಪವಿತ್ರ ಗೌಡನ ಅಲ್ಲಿಂದ ಕಳುಹಿಸಿದ ಮೇಲೆ ದರ್ಶನ್ ಪ್ರದೋಷಿಗೆ ಹೇಳ್ತಾರಂತೆ, ಫೋನ್ ತೆಗೆದು ಚೆಕ್ ಮಾಡು ಏನಂತ ಮೆಸೇಜ್ ಮಾಡಿದ್ದಾನೆ ಓದು ಅಂತ ಹೇಳಿ. ಹಾಗಾಗಿ ಪ್ರದೋಷ್ ಆತನ ಮೊಬೈಲ್ನ ಚೆಕ್ ಮಾಡುವಂತಹ ಕೆಲಸ ಮಾಡ್ತಾನೆ. ಹಾಗೆ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ನ ಇತರ ಕೆಲ ನಟಿಯರಿಗೂ ಕೂಡ ರೇಣುಕಾಸ್ವಾಮಿ ಹೀಗೆ ಪವಿತ್ರ ಗೌಡಗೆ ಹೇಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ನೋ ಹಾಗೆ ಅವರಿಬ್ಬರಿಗೂ ಕೂಡ ಮೆಸೇಜ್ ಮಾಡಿರುವುದನ್ನ ನಾವು ನೋಡಿದ್ವಿ ಅಂತ ಹೇಳಿ ಆರೋಪಿಗಳು ತಮ್ಮ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದಾರೆ. ಅದರಲ್ಲಿ ಉಲ್ಲೇಖ ಮಾಡಿರೋದು ಇಬ್ಬರು ನಟಿಯರನ್ನ, ಒಂದು ರಾಗಿಣಿ ದ್ವಿವೇದಿ, ಮತ್ತೊಂದು ಶುಭಾ ಪೂಂಜಾ.